ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಶ್ರೀ ಚಿದಂಬರ್ ಇನಾಮದಾರ್ ಇವರು ಬರೆದಿರುವ ದಡ್ಡಲ ಮಾಡಯ್ಯ ತಂದೆ ಎಂಬ ಹಾಸ್ಯ ಪ್ರಬಂಧಗಳ ಸಂಕಲನದಿಂದ ಪ್ರಬಂಧಗಳನ್ನು ಓದುತ್ತಿದ್ದೇನೆ. ನನ್ನ ಮೊದಲ ಪ್ರಯತ್ನವಾಗಿ ನಾನು ಆಯ್ದುಕೊಂಡ ಪ್ರಬಂಧ ಹೆಂಡತಿಯ ಹಿಂದಿನಿಂದ. ಇದರಲ್ಲಿ ಎಲ್ಲ ಗಂಡ ಹೆಂಡತಿಯರ ನಡುವೆ ನಡೆಯುವ ಕೆಲ ವಿನೋದದ ಘಟನೆಗಳನ್ನು ವಿವರಿಸಲಾಗಿದೆ. ಬನ್ನಿ, ಹಾಗಾದರೆ ನಾನು ಓದಲು ಶುರು ಮಾಡುತ್ತೇನೆ ಹಾಗೂ ನೀವು ಕೇಳಲು ಪ್ರಾರಂಭಿಸಿ. ಹೆಂಡತಿಯ ಹಿಂದಿನಿಂದ. ಕೆಲ ವಿವಾಹಿತರಿಗೆ ತಮ್ಮ ಹೆಂಡತಿಯ ಹಿಂದಿನಿಂದ ಹೋಗುವುದೆಂದರೆ ತಮ್ಮ ಘನತರವಾದ ವ್ಯಕ್ತಿತ್ವಕ್ಕೆ ಕುಂದು ಬಂದಂತೆ ಎಂಬ ಅನವಶ್ಯಕ ಹೀನಭಾವನೆ ಇರುತ್ತದೆ. ಇಂಥವರು ಹೆಂಡತಿಯನ್ನು ಕಡೆಗಣಿಸಿ ತಮ್ಮಷ್ಟಕ್ಕೆ ತಾವೇ ಎಲ್ಲ ಕಡೆಗೂ ಅಡ್ಡಾಡುತ್ತಾ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಕೊನೆಗೆ ಹೆಂಡತಿಗೆ ಶರಣು ಹೋಗುತ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ತಿಳಿದ ಮಟ್ಟಿಗೆ ಮದುವೆಯಿಂದಾಗಿ ಹುಡುಗತನ ಹೋಗಿ ಪ್ರೌಢತನ ಬಂದಿರುತ್ತದೆ. ನಿನ್ನೆ ಹುಡುಗನಾಗಿ ಹುಡುಗಾಟ ಮಾಡುತ್ತಾ ಅಡ್ಡಾಡುತ್ತಿದ್ದವ ಇಂದು ವಿವಾಹದ ನಂತರ ಒಮ್ಮೆಲೆ ಪ್ರೌಢ ಎನಿಸುತ್ತಾನೆ. ಇದಕ್ಕೆ ಕಾರಣ ಅವನೇ ಹೆಂಡತಿಯಲ್ಲದೆ ಬೇರಾರು? ವಿವಾಹದ ಹೊಸತು ಹೆಂಡತಿಯ ಜೊತೆಗೆ ನಡೆಯುತ್ತಿರುವ ಗಂಡನನ್ನು ಕಂಡು ಅವನು ಒಂಟಿಯಾಗಿರುವಾಗ 108 ಗೇಲಿ ಮಾಡಿ ಅವನನ್ನು ಕೀಳಾಗಿ ಕಾಣುತ್ತಿರುವ ಗೆಳೆಯರ ಗುಂಪು ಈಗ ತಮ್ಮ ಈ ಸ್ನೇಹಿತನ ಜೊತೆಗಿರುವ ಅವನ ಹೆಂಡತಿಯನ್ನು ಕಂಡ ತಕ್ಷಣ ವ್ಯಾಘ್ರನನ್ನು ಕಂಡ ತೋಳಗಳಂತೆ ಕಂಡಲ್ಲೇ ಕಣ್ಮರೆಯಾಗುತ್ತಾರೆ. ಇನ್ನು ಹುಡುಗನೆಂದು ತಾತ್ಸಾರದಿಂದ ಕಾಣುತ್ತಿದ್ದ ಹಿರಿಯರು ಹೆಂಡತಿಯೊಡನಿರುವ ಅವನನ್ನು ಕಂಡು ತಮ್ಮ ಮುಖದಲ್ಲಿ ಮುಗುಳ್ನಗೆ ತಂದುಕೊಂಡು ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಾ ಇಬ್ಬರೂ ಮನೆ ಕಡೆ ಬರ್ರಿ ಎಂದು ಆದರದ ಆಮಂತ್ರಣ ನೀಡಿ ಹೋಗುತ್ತಾರೆ. ಮದುವೆಯ ಮೊದಲು ದಿನಗಳಲ್ಲಿ ಹೆಂಡತಿಯ ಜೊತೆಗೆ ನಡೆಯುತ್ತಿರುವವರಿಗೆ ಇಷ್ಟು ಗೌರವಾದರಗಳಿರುವಾಗ ಇನ್ನು ಹೆಚ್ಚಿನ ಸುಖ ಸವಲತ್ತುಗಳಿಗಾಗಿ ಅವಳ ಹಿಂದಿನಿಂದ ನಡೆಯತೊಡಗಿದರೆ ಉಂಟಾಗುವ ತಪ್ಪಾದರೂ ಏನು? ಹೆಂಡತಿಯ ಕುರಿತಂತೆ ಅನೇಕರು ಅನೇಕ ಬಗೆಯ ಟೀಕೆ ಟಿಪ್ಪಣಿಗಳನ್ನು ಮಾಡಿರಬಹುದು. ಆದರೆ ಅವುಗಳಲ್ಲಿ ವಾಸ್ತವತೆಯ ದರ್ಶನ ಇಲ್ಲ. ಆದ್ದರಿಂದಲೇ ಇಂತಹ ಟೀಕೆಗಳಲ್ಲಿ ಹುರುಳಿಲ್ಲ. ಹೆಂಡತಿಯ ಕುರಿತಂತೆ ಹೆಂಡತಿ ನೀ ಪ್ರಾಣ ಹೆಂಡುತಿ ಇತ್ಯಾದಿಯಾಗಿ ಹೇಳಿರುವುದು ಪ್ರಾಸದ ಮೋಜಿಗಾಗಿಯೇ ಹೊರತು ಬೇರೆ ಕಾರಣಕ್ಕಲ್ಲ. ಹೆಂಡತಿಯ ಮಹತ್ವವನ್ನು ನಿಜ ಜೀವನದಲ್ಲಿ ಅರಿತುಕೊಂಡವರು ಮಾತ್ರ ಅವಳನ್ನು ಹಾಡಿ ಹೊಗಳಿಯೇ ಇದ್ದಾರೆ. ಪುರಂದರದಾಸರಂತಹ ವೈರಾಗ್ಯನಿಧಿಗಳೂ ಸಹ ತಾವು ಹೆಂಡತಿಯಿಂದಾಗಿಯೇ ಲಕ್ಷಾಧಿಪತಿಯಿಂದ ಭಿಕ್ಷಾಧಿಪತಿ ಆಗಬೇಕಾಗಿ ಬಂದರೂ ಸಹ ಹೆಂಡತಿ ಸಂತತಿ 1000ವಾಗಲಿ ಎಂದು ಹಾಡಿ ಹರಿಸಿದ್ದಾರೆ. ಹೆಣ್ಣಿಗೆ ಅವಳ ಮುಖವೇ ಸರ್ಟಿಫಿಕೇಟ್ ಎಂದು ಬೀಚಿಯವರು ಹೇಳಿದಂತೆ ಗಂಡಿನ ಜೊತೆ ಹೆಣ್ಣಿದ್ದರೆ ಸಾಕು, ಎಲ್ಲರ ಭಾವನೆಗಳು ತಾನಾಗಿ ಬದಲಾಗುತ್ತವೆ. ಆದ್ದರಿಂದಲೇ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಶಿಸ್ತಿನ ಸಿಪಾಯಿ ಎಂಬ ಹಾಡನ್ನು ಬಾಯಿ ತುಂಬ ಹಾಡಿದ್ದು. ಇವೆಲ್ಲ ಹೆಂಡತಿಯ ಘನ ವ್ಯಕ್ತಿತ್ವದ ಕುರುಹೂ ಹೌದು. ಜಾನಪದ ನಾಣ್ಣುಡಿ 1000 ಕುದುರೆ ಸವಾರನಾದರೂ ಮನೆಯ ಹೆಂಡತಿಗೆ ಪಿಂಜಾರ ಎಂಬುದು ಹೆಂಡತಿಗೆ ಶರಣಾಗುವುದರಲ್ಲಿ ಇರುವ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ. ಈ ರೀತಿಯಾಗಿ ಹೆಂಡತಿಯ ಮಹತ್ವ ಅರಿತುಕೊಂಡು ಅವಳನ್ನು ಮುಂದಿಟ್ಟುಕೊಂಡು ಅವಳ ಅಡಿಯಲ್ಲಿ ಅಡಿಯಿಟ್ಟು ನಡೆಯುತ್ತಾ ಸುಖದ ಸ್ವರ್ಗದ ಬಾಗಿಲನ್ನು ತಟ್ಟುತ್ತಾ ಇರುವುದನ್ನು ಬಿಟ್ಟು ಕೆಲ ಅವಿವೇಕಿಗಳು ಹೆಂಡತಿಯನ್ನು ಕಡೆಗಣಿಸಿ ಅನೇಕ ಅಡೆತಡೆಗಳನ್ನು ತಾವಾಗಿ ತಮ್ಮ ಮೈ ಮೇಲೆ ತಂದುಕೊಂಡು ಪೇಚಾಡುತ್ತಾರೆ. ಉದಾಹರಣೆಗೆ, ಯಾವಾಗಲೂ ಮೊದಲ ದಿನದ ಮೊದಲ ಶೋ ನೋಡುವ ನನ್ನ ಮಿತ್ರನೊಬ್ಬ ತಾನು ವಿವಾಹಿತನಾಗಿದ್ದರೂ ಹೆಂಡತಿಯನ್ನು ಬಿಟ್ಟು ಚಲನಚಿತ್ರ ನೋಡಲು ಹೋಗುವ ಹವ್ಯಾಸವುಳ್ಳವನಾಗಿದ್ದನು. ಮೊದಲು ಹೆಂಡತಿ ತಾನು ಬರುತ್ತೇನೆಂದರೂ ಸಾಕಷ್ಟು ಗೋಗೆರೆದರೂ ಅವಳನ್ನು ಬಿಟ್ಟು ಚಿತ್ರ ನೋಡಲು ಹೋಗುತ್ತಿದ್ದವ ಇತ್ತೀಚೆಗೆ ಹೆಂಡತಿ ಒಲ್ಲೆನೆಂದರೂ ಅವಳನ್ನು ಕೈಕಾಲು ಬಿದ್ದಾದರೂ ಕರೆದುಕೊಂಡು ಹೋಗುತ್ತಿದ್ದಾನೆ. ಇದಕ್ಕೆ ಕಾರಣವೆಂದರೆ ಅವನಿಗೆ 2-3 ಬಾರಿ ಬಿಸಿಲಲ್ಲಿ ನಿಂತು ಬಸವಳಿದರೂ ಸಹ ಟಿಕೆಟು ದೊರೆಯಲಿಲ್ಲ. ಆದರೆ ಒಂದು ಬಾರಿ ಆತ ಸಹಜವಾಗಿ ಹೆಂಡತಿಯೊಂದಿಗೆ ಚಿತ್ರಮಂದಿರಕ್ಕೆ ಹೋದಾಗ ಆಕೆಯ ಟಿಕೆಟ್ ತೆಗೆಯಲು ಮುಂದಾದಳು. ಆಗ ಟಿಕೆಟ್ ಕೌಂಟರಿನ ಮುಂದೆ ನೆರೆದಿದ್ದ ಗುಂಪು ಅವಳಿಗೆ ಹಿಂದೆ ಸರಿದು ದಾರಿ ಬಿಡಬೇಕೆ? ಎಲ್ಲರಿಗೂ ಒಂದೇ ಟಿಕೆಟು ಎಂಬ ಸೂತ್ರವನ್ನು ಕಡ್ಡಾಯವಾಗಿ ಪಾಲಿಸುತ್ತಿದ್ದ ಟಿಕೆಟ್ ಕೌಂಟರ್ನಲ್ಲಿರುವವ ಇವಳಿಗೆ ಕಿಮಕ್ಕನ್ನದೆ 2 ಟಿಕೆಟ್ ನೀಡಬೇಕೆ?
ಎಲ್ಲರೂ ಟಿಕೆಟಿಗಾಗಿ ಮುಗಿಬೀಳುತ್ತಿರುವಾಗ ಇವ ಹೆಂಡತಿಯನ್ನು ಮುಂದಿಟ್ಟುಕೊಂಡು ಒಂದು ರೌಂಡು ಅಡ್ಡಾಡಿ ಚಹಾ ಕುಡಿದು ಬಂದು ಹೆಂಡತಿಯ ಹಿಂದಿನಿಂದ ಹೆಮ್ಮೆಯ ಹೆಜ್ಜೆಗಳನ್ನು ಹಾಕುತ್ತಾ ಹೋದ. ಅಂದಿನಿಂದ ಆತನಿಗೆ ಚಿತ್ರಮಂದಿರದ ಕಡೆಗೆ ಸುಳಿಯಲು ಹೆಂಡತಿ ಜೊತೆ ಬೇಕಾಗುತ್ತದೆ. ಇದೇ ರೀತಿಯಾಗಿ ನೀವು ಪ್ರಯಾಣ ಮಾಡಲು ಬಸ್ಸು ಹತ್ತುತ್ತಿರುವಾಗ ಕಾಲಿಡಲೂ ಸಹ ಜಾಗವಿಲ್ಲದಂತಹ ಘನಘೋರ ಗದ್ದಲವಿದ್ದಾಗಲೂ ಸಹಿತ ನಿಮ್ಮ ಹೆಂಡತಿ ನಿಮ್ಮ ಮುಂದಿದ್ದರೆ ಸಾಕು. ಆಕೆ ಬಸ್ಸು ಹತ್ತಲು ಅನುಕೂಲವಾಗುವಂತೆ ಜನರು ಹಾದಿ ಬಿಟ್ಟು ನಿಲ್ಲುತ್ತಾರೆ. ನೀವು ಆಕೆಯ ಪತಿ ಎಂಬ ದೃಷ್ಟಿಯಿಂದ ನಿಮಗೂ ಹತ್ತಲು ಅವಕಾಶ ನೀಡುತ್ತಾರೆ. ಅನಂತರ ನಿಮ್ಮ ಮಕ್ಕಳು ಮರಿಗಳು ಸಹ ನಿರಾಯಾಸವಾಗಿ ಹತ್ತಬಹುದು. ಆದರೆ ಅಕಸ್ಮಾತ್ ನೀವೊಬ್ಬರೇ ಪ್ರಯಾಣಿಸಲು ಕೈಯಲ್ಲೊಂದು ಕಿಟ್ಟು ಹಿಡಿದು ಟ್ರಿಮ್ಮಾಗಿ ಬಸ್ ಹತ್ತಲು ನಿಂತಿದ್ದರೂ ಸಹ ನೂಕುನುಗ್ಗಿಲಿನಲ್ಲಿ ಯಾರಾದರೊಬ್ಬರು ನಿಮ್ಮ ಕತ್ತಿಗೆ ಕೈ ಹಾಕಿ ಆಚೆ ತಬ್ಬಿಯೇ ಬಿಡುತ್ತಾರೆ. ಆ ಸಮಯದಲ್ಲಿ ನಿಮ್ಮ ಪದವಿ, ಸಂಬಳ, ದರ್ಪ ಇತ್ಯಾದಿ ಯಾವುವು ಉಪಯೋಗಕ್ಕೆ ಬರುವುದಿಲ್ಲ. ಹೀಗಾಗಿ ನೀವು ಹೆಂಡತಿಯ ಹಿಂದಿದ್ದರೆ ಬಸ್ಸನ್ನು ಹತ್ತುವುದು ಎಷ್ಟು ಸುಲಭವೋ ಅಷ್ಟು ಒಬ್ಬರೇ ಇದ್ದಾಗ ಸಾಧ್ಯವಿಲ್ಲ. ಇನ್ನು ಬಸ್ಸಿನ ಒಳಗಡೆ ಸಹ ಕೇವಲ ಒಂದೇ ಒಂದು ಸೀಟು ಖಾಲಿ ಇದೆ ಎಂದು ಇಟ್ಟುಕೊಳ್ಳಿ. ಆಗ ಆ ಸೀಟನ್ನು ಮೊದಲ ಆದ್ಯತೆಯೊಂದಿಗೆ ನಿಮ್ಮ ಹೆಂಡತಿಗೆ ನೀಡಬೇಕು. ಆಕೆಗೇಕೆ ಈ ಮರ್ಯಾದೆ ಎಂದು ಕೋಪಿಸಿಕೊಳ್ಳಬೇಡಿ. ಆಕೆ ಇರುವ ಒಂದು ಸೀಟನ್ನು ಆಕ್ರಮಿಸಿ ಕುಳಿತರೆ ಸಾಕು. ಆಕೆಯ ಪಕ್ಕದಲ್ಲಿ ಕುಳಿತವ ನೀವು ನಿಮ್ಮ ಹೆಂಡತಿಯ ಜೊತೆಗೆ ಆರಾಮಾಗಿ ಕುಳಿತು ಸುಖವಾಗಿ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಡಲು ತಾನು ಎದ್ದು ನಿಂತು ನಿಮಗೆ ಮರ್ಯಾದೆಯಿಂದ ಸ್ಥಾನ ನೀಡುತ್ತಾನೆ. ಮಾರ್ಕೆಟಿನಲ್ಲಿ ಸಹ ಹೆಂಡತಿಯ ಹಿಂದಿನಿಂದ ಹೋಗುವವರಿಗೆ ಹೆಚ್ಚಿನ ಮಹತ್ವವಿದೆ. ಸ್ವಂತಕ್ಕೆ ಸುಖವಿದೆ. ಅಂದರೆ ನೀವು ಮಾರ್ಕೆಟಿನಲ್ಲಿ ಹೆಂಡತಿಯ ಹಿಂದಿನಿಂದ ಹೋಗುತ್ತಿದ್ದರೆ ನಿಮಗೆ ಯಾವ ಯಾವ ಅಂಗಡಿಗೆ ಹೋಗಬೇಕು, ಏನೇನು ಖರೀದಿಸಬೇಕು ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸಿ ತಲೆ ಕಾಯುವುದಿಲ್ಲ. ಹೆಂಡತಿ ಮನೆಯಿಂದ ಹೊರಡುವ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಹೊರಟಿರುವುದರಿಂದ ಅವಳು ಹೋದತ್ತ ಅವಳ ಹಿಂದಿನಿಂದ ಹೋದರೆ ಸಾಕು. ಅವಳು ತಾನಾಗಿಯೇ ತನಗೆ ಬೇಕಾದ ಅಂಗಡಿಗೆ ನುಗ್ಗಿ ತನಗೆ ಏನೇನು ಬೇಕೋ ಅದನ್ನೆಲ್ಲ ಚೌಕಾಶಿ ಮಾಡಿ ಖರೀದಿಸಿ ಪ್ಯಾಕು ಮಾಡುತ್ತಾಳೆ. ಇದರಿಂದಾಗಿ ಆಕೆ ತನ್ನ ತಲೆಗೆ ಹೆಚ್ಚಿನ ತಾಪವನ್ನು ತಂದುಕೊಂಡು ನಿಮ್ಮನ್ನು ಕೂಲಾಗಿ ಇರಲು ಬಿಡುತ್ತಾಳೆ. ಹೀಗಾಗಿ ನೀವು ಅವಳ ಹಿಂದಿನಿಂದ ಕೂಲಿಯವನಂತೆ ಹೋಗುತ್ತಿದ್ದರೂ ಸಹ ಅಂತರಂಗದಲ್ಲಿ ಬಹಳ ಕೂಲಾಗಿ ಇರುತ್ತೀರಿ. ನೀವೊಬ್ಬರೇ ಅಕಸ್ಮಾತಾಗಿ ಮಾರ್ಕೆಟಿಗೆ ಹೋಗಿ ನಿಮ್ಮ ಜಾಣತನ ಉಪಯೋಗಿಸಿ ತರಕಾರಿ ತಂದರೂ ಅದರಲ್ಲಿ ಸಾಕಷ್ಟು ಹಳತದ್ದು, ಕೊಳೆತದ್ದು, ಬಲಿತದ್ದು, ಒಣಗಿದ್ದು ನಿಮ್ಮ ಹೆಂಡತಿಯ ಕಣ್ಣಿಗೆ ಬಿದ್ದು ನೀವು ಮಂಗಳಾರತಿ ಎತ್ತಿಸಿಕೊಳ್ಳುವುದು ನಿಶ್ಚಿತವಾಗಿಯೂ ತಪ್ಪಲಾರದು. ಆದರೆ ಹೆಂಡತಿಯ ಮುಂದಾಗಿ ತರಕಾರಿ ಖರೀದಿಸಿದರೆ ನಿಮ್ಮನ್ನು ಮೋಸಗೊಳಿಸಿದಂತೆ ತರಕಾರಿ ಮಾರುವವಳು ಅವಳನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಅಲ್ಲದೆ ಆಕೆ ತಾನಾಗಿ ಇಷ್ಟುಪಟ್ಟು ಆರಿಸಿ ತರಕಾರಿ ಖರೀದಿಸುವುದರಿಂದ ಅದರಲ್ಲಿ ಹಳತು, ಕೊಳತು ಇತ್ಯಾದಿ ಪ್ರಭೇದ ಮಾಡುವುದೂ ಸಾಧ್ಯವಿಲ್ಲ. ಅವಳು ಖರೀದಿಸಿದ ತರಕಾರಿಯನ್ನು ಅವಳ ಕೈಯಿಂದ ಇಸಿದುಕೊಂಡು ಕೈ ಚೀಲಕ್ಕೆ ತುರುಕಿಕೊಳ್ಳುವುದಷ್ಟೇ ನಿಮ್ಮ ಸುಲಭದ ಕೆಲಸವಾಗಿರುತ್ತದೆ. ಹೀಗೆ ಹೆಂಡತಿಯ ಹಿಂದಿನಿಂದ ತಾನಾಗಿ ಅನೇಕ ಲಾಭಗಳು ಅನಾಯಾಸವಾಗಿ ದೊರಕುತ್ತಿರುವಾಗ ಹೆಂಡತಿಯ ಗುಲಾಮ, ಅಮ್ಮ ಅವರ ಗಂಡ ಇತ್ಯಾದಿ ಅಲ್ಲಸಲ್ಲದ ಕಲ್ಪನೆಗಳನ್ನು ಕಟ್ಟಿಕೊಂಡು ಕೆಲವರು ಹಾನಿಗೊಳಗಾಗುತ್ತಾರೆ. ಈಗ ಈ ಎಲ್ಲ ಸೌಲಭ್ಯದ ಸಾಧ್ಯತೆಗಳನ್ನು ಕಂಡುಕೊಂಡು ನೀವೇ ಯೋಚಿಸಿ. ನೀವು ಎಲ್ಲೇ ಹೊರಟರೂ ನಿಮ್ಮ ಹೆಂಡತಿಯನ್ನು ಹೊರಡಿಸಿಕೊಂಡು ಅವಳ ಹಿಂದಿನಿಂದ ಹೋಗುತ್ತಾ ಎಲ್ಲ ಸುಖ ಸೌಲಭ್ಯಗಳನ್ನು ಪಡೆಯುತ್ತಾ ಸದ್ಗೃಹಸ್ಥ ಅನಿಸಿಕೊಳ್ಳುತ್ತೀರೋ ಅಥವಾ ಒಬ್ಬರೇ ಅಡ್ಡಾಡುತ್ತಾ ಅಡ್ಡಾದಿಡ್ಡಿ ಅಂಕೆ ಇಲ್ಲದೆ ಅಡ್ಡಾಡುವ ಗೂಳಿಯಂತೆ ಎಲ್ಲರಿಂದ ಜರಿಸಿಕೊಳ್ಳುವರು? ದಿವಂಗತ ಕೈಲಾಸಂ ಹೇಳಿಲ್ಲವೇ, ದೆರ್ ಈಸ್ ಒನ್ ಮಾಸ್ಟರ್ ಇನ್ ದ ಹೌಸ್ ಆ್ಯಂಡ್ ದಟ್ ಈಸ್ ಮಿಸ್ಟ್ರೆಸ್ ಎಂದು. ಧನ್ಯವಾದಗಳು ವೀಕ್ಷಕರೇ, ಕೇಳುಗರೆ. ನಿಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಹಾಕಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಎಂತಿ ನಿಮ್ಮ ಶೀತಲ್.